ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾವು ಬಿ ಎನ್ ಮಲ್ಲೇಶ್ ಇವರು ಬರೆದ ಕೈ ತೋಟದ ಹೊಯ್ದಾಟಗಳು ಅನ್ನುವಂತಹ ಒಂದು ಲೇಖನವನ್ನು ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಈ ಒಂದು ಲೇಖನವನ್ನು, ಈ ಒಂದು ಪಾಠವನ್ನು ನೋಡುವ ಮೊದಲಿಗೆ ನಾವು ಬರೆದಂತಹ ಲೇಖಕರು ಇದ್ದಾರಲ್ಲ, ಬಿ ಎನ್ ಮಲ್ಲೇಶ್ ಇವರ ಪರಿಚಯ ನೋಡ್ತಾ ಹೋಗೋಣ. ಬಿ ಎನ್ ಮಲ್ಲೇಶ್ ಸಾಹಿತ್ಯ ಮತ್ತು ಪತ್ರಿಕೋದ್ಯಮ ಈ ಎರಡರಲ್ಲಿಯೂ ಕೂಡ ಇವರದ್ದು ಚಿರಪರಿಚಿತವಾದಂಥ ಹೆಸರು. ಇವರು BSc MA LLB ಪದವೀಧರರಾಗಿದ್ದಾರೆ. ಇವರ ಊರು ದಾವಣಗೆರೆ. ಕಳೆದ 3 ದಶಕಗಳಿಂದ ಸ್ಥಳೀಯ ರಾಜ್ಯ ಮಟ್ಟದ ಪತ್ರಿಕೆ ಹಾಗೆ TV ವಾಹಿನಿಗಳಿಗೆ ಅವರು ಪತ್ರಕರ್ತರಾಗಿ ಕೆಲಸ ಮಾಡಿದ್ದಾರೆ. ಪ್ರಜಾವಾಣಿಯ ಅವರ ಹಾಸ್ಯ ವಿನೋದ ಬರಹಗಳು ಕನ್ನಡಿಗರ ಮನೆಯ ಮಾತಾಗಿದೆ, ಅಂದರೆ ಅಷ್ಟು ಪ್ರಸಿದ್ಧಿಯನ್ನು ಹೊಂದಿದೆ ಅಂತ. ದಾವಣಗೆರೆಯ ನಗರವಾಣಿ ದಿನಪತ್ರಿಕೆಯ ಸಹ ಸಂಪಾದಕರಾಗಿ, ಉದಯ TV ಬ್ಯೂರೋ ಚೀಫ್ ಆಗಿ, ಪ್ರಜಾವಾಣಿ ಅಂಕಣ ಬರಹಗಾರರಾಗಿ ಕೆಲಸ ಮಾಡಿದ್ದಾರೆ. ಹಾಗೆ ದಾವಣಗೆರೆ ವಿಶ್ವವಿದ್ಯಾನಿಲಯದ ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರಾಗಿ, ದಾವಣಗೆರೆ ಪ್ರೆಸ್ ಕ್ಲಬ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮಲ್ಲೇಶ್ ಅವರು ಸಾಹಿತಿಯಾಗಿಯೂ ಕೂಡ ಸಾಕಷ್ಟು ಹೆಸರನ್ನು ಮಾಡಿದ್ದಾರೆ. ಬೇರು ಒಣಗಿದ ಪ್ರೀತಿ, ಟ್ರ್ಯಾಕ್ ಮೇಲೆ ಹುಣ್ಣಿಮೆ ಇವೆರಡು ಅವರ ಕವನ ಸಂಕಲನಗಳು. ಹಾಗೆ ಬ್ರೇಕಿಂಗ್ ನ್ಯೂಸ್, ತೇಪರಿಸಿ ರಿಟರ್ನ್ಸ್ ಇವು ರಾಜಕೀಯ ವಿಡಂಬನೆ ಉಳ್ಳಂತಹ ಬರಹಗಳು. ಇನ್ನು ಪ್ರಸ್ತುತ ಈ ಕೈತೋಟದ ಹೊಯ್ದಾಟಗಳು ಅನ್ನುವಂಥ ಈ ಪ್ರಬಂಧವನ್ನು ಬ್ರೇಕಿಂಗ್ ನ್ಯೂಸ್ ಅನ್ನುವಂಥ ಸಂಕಲನದಿಂದ ಆಯ್ಕೆ ಮಾಡಲಾಗಿದೆ. ಲೇಖಕರು ತಮ್ಮ ಬರಹಗಳಿಗೆ ಹಾಗೆ ಕೃತಿಗಳಿಗೆ ಅನೇಕ ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ದಾರೆ. ಕರ್ನಾಟಕ ಮಾಧ್ಯಮ ಪ್ರಶಸ್ತಿ, ಅಮ್ಮ ಪ್ರಶಸ್ತಿ, ದಾವಣಗೆರೆಯ ಮಹಾಲಿಂಗ ರಂಗ ಪ್ರಶಸ್ತಿ, ನಾಡಿಗೇರ ಕೃಷ್ಣರಾಯ ಪತ್ರಿಕೋದ್ಯಮ ಪ್ರಶಸ್ತಿ ಹಾಗೆ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಕೂಡ ಇವರು ಪಡೆದಿದ್ದಾರೆ. ಹಾಗೆ ಇವರು ಹಂಪಿಯಲ್ಲಿ ನಡೆದಂತಹ ಹಂಪಿ ಉತ್ಸವದಲ್ಲಿ ಅಲ್ಲಿ ನಡೆದಂತಹ ಕವಿಗೋಷ್ಠಿಯಲ್ಲಿ ಅದರ ಅಧ್ಯಕ್ಷತೆಯನ್ನು ಕೂಡ ವಹಿಸಿದರು. ಇನ್ನು ಕೈದೋಟದ ಹೊಯ್ದಾಟಗಳು ಅನ್ನುವಂತಹ ಈ ಒಂದು ಲಘು ಹಾಸ್ಯ ಮಿಶ್ರಿತ ಪ್ರಬಂಧದಲ್ಲಿ ಅವರು ಮನುಷ್ಯನ ಜೀವನ ಸಹಜತೆಯನ್ನು ಕಳೆದುಕೊಂಡು ಯಾಂತ್ರೀಕೃತ ಆಗಿರುವುದನ್ನು, ಅಂದರೆ ಈಗಿನ ಕಾಲಘಟ್ಟದಲ್ಲಿ ಜನರು ಅವರ ಜೀವನವೇ ಸಹಜತೆಯನ್ನು ಕಳೆದುಕೊಂಡಿದೆ. ಯಾಕಂದರೆ ತಾಂತ್ರಿಕತೆಯಿಂದಾಗಿ ಒಂದು ರೀತಿಯಲ್ಲಿ ಎಲ್ಲವೂ ತಾಂತ್ರಿಕಮಯವಾಗಿದೆ, ಆಧುನಿಕೀಕರಣವಾಗಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಿದ್ದೇವೆ ಈಗಾಗಲೇ. ಹಾಗಾಗಿ ಇವರು ಹೇಳ್ತಾರೆ, ಮನೆಯ ಆವರಣದ ಕೈತೋಟದಲ್ಲಿ ನೆಟ್ಟಂತಹ ಒಂದು ದುಂಡು ಮಲ್ಲಿಗೆ ಹೂವಿನ ಗಿಡದ ಮೂಲಕ ಅವರು ಹೇಳ್ತಾರೆ, ಅಂದರೆ ಮನುಷ್ಯನ ಜೀವನ ಸಹಜತೆಯನ್ನು ಕಳೆದುಕೊಂಡು ಹೇಗೆ ಯಾಂತ್ರೀಕೃತವಾಗಿದೆ ಅನ್ನುವಂಥದ್ದನ್ನು ಈ ಲೇಖನದ ಮೂಲಕ ಹೇಳ್ತಾರೆ. ಮೂಗಿಗಿಂತ ಮೂಗು ದೊಡ್ಡದು ಅನ್ನುವಂತಹ ರೀತಿ, ಅಂದರೆ ಸಣ್ಣ ಮೂಗು ಅದಕ್ಕಿಂತ ದೊಡ್ಡದಾದಂತಹ ಮೂಗುತಿಯನ್ನು ಹಾಕಿದರೆ ಹೇಗೆ ಕಾಣ್ತದೋ ಅದೇ ರೀತಿ ನಿಸರ್ಗದತ್ತ ಸಹಜ ಜೀವನ, ನೈಸರ್ಗಿಕ ತೋಟಗಾರಿಕೆ, ಸಹಜ ಕೃಷಿಯಿಂದ ದೂರವಾಗಿದ್ದು ಯಾಂತ್ರೀಕೃತ ಜೀವನವನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣವಾದದ್ದು ಭೂಮಿಯ ಕೊರತೆ ಅನ್ನುವುದು ಈ ಲೇಖನದಲ್ಲಿ ನಾವು ತಿಳ್ಕೊಳ್ಬೋದು. ನಗರದಲ್ಲಿ ಮನೆಯನ್ನು ಕಟ್ಟಲಿಕ್ಕೆ ಜಾಗ ಸಿಕ್ಕಿದರೆ ಸಾಕು ಅನ್ನುವಂತಹ ರೀತಿಯಲ್ಲಿರುವಾಗ ಮನೆಯ ಮುಂದೆ ಒಂದು ಪುಟ್ಟ ಕೈತೋಟವನ್ನು ಮಾಡಲು ಜಾಗ ಸಿಕ್ಕರೆ ಸಾಕು, ಅದು ಜೀವನದ ಸಾರ್ಥಕತೆ ಅನ್ನುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಮನೆ ಕಟ್ಟಡದ ನಗರವಾಸಿಗಳು ಕೈದೋಟದಲ್ಲಿ ಒಂದಿಷ್ಟು ಹೂಗಿಡ ಬಳ್ಳಿಯನ್ನು ಬೆಳೆಸ್ತಾರೆ. ಉಳಿದ ಹಾಗೆ ಪ್ಲ್ಯಾಂಟ್, ಹೂವಿನ ಕುಂಡಗಳಿಗೆ ಮೊರೆ ಹೋಗ್ತಾರೆ. ಆದರೆ ಹೀಗೆ ತಂದು ಸಲಹಿದಂತಹ ಪ್ಲ್ಯಾಂಟ್, ಹೂವಿನ ಗಿಡ, ಬಳ್ಳಿ ಬದುಕಿ ಬಾಳಿದರೆ ಅದಕ್ಕಿಂತ ಖುಷಿಯಾದಂತಹ ಸಂಗತಿ ಬೇರೆ ಯಾವುದೂ ಇಲ್ಲ. ಲೇಖಕರು ಕಾರ್ಯಕ್ರಮಕ್ಕೆ ಹೋದಾಗ ಒಂದು ನೆನಪಿನ ಕಾಣಿಕೆಯಾಗಿ ಒಂದು ದುಂಡು ಮಲ್ಲಿಗೆ ಗಿಡವನ್ನು ಅವರಿಗೆ ಕೊಟ್ಟಿರ್ತಾರೆ. ಅವರು ಅದನ್ನು ಹಿಡ್ಕೊಂಡು ಬಂದು ತಮ್ಮ ಕೈತೋಟದಲ್ಲಿ ಬೆಳೆಸಲಿಕ್ಕೆ ಪಟ್ಟಂತಹ ಫಜೀತಿ ಯಾವುದು ಅನ್ನೋದನ್ನು ಈ ಲೇಖನದಲ್ಲಿ ಅವರು ಹೇಳ್ತಾರೆ. ಗಿಡದಲ್ಲಿ ದುಂಡು ಮಲ್ಲಿಗೆ ಹೂವನ್ನು ಕಾಣಲಿಕ್ಕೂ ಕೂಡ ಹರಸಾಹಸ ಪಡಬೇಕಾಗ್ತದೆ. ಈಗ ಕೈತೋಟಕ್ಕೂ ಅನೇಕ ಔಷಧಿಯನ್ನು ಸ್ಪ್ರೇ ಮಾಡಿ ಹಣ ದುಂದುವೆಚ್ಚ ಮಾಡುವುದು ಕೂಡ ಅನಿವಾರ್ಯವಾಗಿದೆ. ನಗರಗಳಲ್ಲಿ ಬಹುತೇಕ ಆಸ್ಪತ್ರೆಗಳಲ್ಲಿ ಹುಟ್ಟುವಂತಹ ಮಕ್ಕಳು ಅಲ್ಲಿಂದಲೇ ಅನೇಕ ಮಾತ್ರೆ ಔಷಧಿಗಳನ್ನು ಬೆನ್ನಿಗೆ ಅಂಟಿಸಿಕೊಂಡೇ ಮನೆಗೆ ಬರ್ತಾರೆ. ಅಂದರೆ ಆಸ್ಪತ್ರೆಯಲ್ಲಿ ಹುಟ್ಟುವಾಗ ಹುಟ್ಟಿದಂತಹ ಮಗುವನ್ನು ಹೆರಿಗೆಯಾಗಿ ತಾಯಿ ತನ್ನ ಮನೆ ಕರ್ಕೊಂಡು ಹೋಗುವಾಗ ಡಾಕ್ಟ್ರು ಒಂದಷ್ಟು
ಔಷಧಿಯನ್ನು ಬರೆದು ಕೊಟ್ಟಿರ್ತಾರೆ. ಅದರೊಂದಿಗೆ ಮನೆಗೆ ಬರ್ತದೆ ಆ ಮಗು. ಅದೇ ರೀತಿಯಲ್ಲಿ ಈ ಒಂದು ಗಿಡಗಳನ್ನು ನೆಡುವಾಗ ಕೈದೋಟದಲ್ಲಿ ನಾವು ಬೆಳೆಸ್ತಾ ಇರುವಂಥ ಹೂ ಗಿಡ ಬಳ್ಳಿಗಳಿಗೂ ಕೂಡ ಈ ಕೃತಕ ಔಷಧಿಗಳ ಹಾವಳಿ ತಪ್ಪಿದ್ದಲ್ಲ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಬದುಕು ನಿಸರ್ಗ ಎರಡೂ ಕೂಡ ರಾಸಾಯನಿಕ ಔಷಧಿಗಳಿಂದ ಮುಕ್ತಿ ಹೊಂದಿಲ್ಲ ಅನ್ನುವಂತಹ ಒಂದು ಕಠೋರ ಸತ್ಯವನ್ನು ಈ ಲೇಖನ ನಮಗೆ ನಿರೂಪಿಸ್ತದೆ. ಗಂಡ ಹೆಂಡಿಯರ ಸಂವಾದ ಅಂದರೆ ಇಲ್ಲಿ ನಿರೂಪಕರು ಮತ್ತು ಅವರ ಹೆಂಡತಿಯ ನಡುವೆ ಆಗುವಂಥ ಒಂದು ಸಂಭಾಷಣೆಯ ಮೂಲಕ ಇಲ್ಲಿ ಪ್ರಬಂಧ ಸಾಗ್ತದೆ. ಹೀಗೆ ಸಾಗುವಂಥ ಪ್ರಬಂಧ ಸಾಹಿತ್ಯದ ಸಾಲುಗಳ ಉದ್ಧರಣೆ, ಹಾಗೆ ಕವಿಗಳ ಹೇಳಿಕೆ, ಹೂವಿನ ಹಾರದ ದುಂದುವೆಚ್ಚ, ದುರುಪಯೋಗ, ಕೃಷಿ ಮಾಡಲು ರೈತರು ಪಡುವಂತಹ ಪರಿಪಾಠ, ಪರದಾಟ, ಹೀಗೆ ಅನೇಕ ಗಂಭೀರ ವಿಷಯಗಳು ಅವರಿಬ್ಬರು ಮಾತಾಡ್ತಾ ಇದು ಈ ಲೇಖನ ಓದುಗರ ಗಮನ ಸೆಳೀತದೆ. ಮುಖ್ಯವಾಗಿ ಗಮನಿಸಬೇಕಾದದ್ದಿಲ್ಲಿ ಸಮಾರಂಭಕ್ಕೆ ಹೋದಾಗ ನೀಡಿದಂಥ ಒಂದು ದುಂಡು ಮಲ್ಲಿಗೆ ಹೂವಿನ ಸಸಿ ಒಂದು ಪುಟ್ಟ ಪ್ರಬಂಧಕ್ಕೆ ವಸ್ತು ಆಗಿದೆ ಅನ್ನುವಂಥದ್ದು. ಇಂತಹ ಒಂದು ವಿಚಾರವನ್ನು ಲೇಖಕರು ಓದುಗರಿಗೆ ಹೇಳಿ ಅವರಲ್ಲಿಯೂ ಕೂಡ ಒಂದು ವೈಚಾರಿಕ ಅರಿವನ್ನು ಮೂಡಿಸ್ತಾರೆ. ಬರಹ ಎಲ್ಲಿಯೂ ಕೂಡ ಭಾರ ಅನಿಸುವುದಿಲ್ಲ, ಸಹಜ ಓದಿಗೆ ದಾರಿಯಾಗಿದೆ. ಇದಕ್ಕೆಲ್ಲ ಕಾರಣ ನಿರೂಪಕರು ಸಹಜವಾಗಿ ತಮ್ಮ ಈ ಪ್ರಬಂಧವನ್ನು ನಿರೂಪಿಸುವಂತಹ ಒಂದು ಶೈಲಿಯೇ ಇದಕ್ಕೆ ಕಾರಣ. ಇನ್ನು ವಿದ್ಯಾರ್ಥಿಗಳೇ, ಇದಕ್ಕೆ ಈ ಒಂದು ಲೇಖನಕ್ಕೆ ಪ್ರಬಂಧಕ್ಕೆ ಸಂಬಂಧಿಸಿದ ಹಾಗೆ 4 ಪ್ರಶ್ನೆಗಳು ಬರ್ತವೆ ನೋಡಿ. 1ನೇ ಪ್ರಶ್ನೆ, ಕೈ ತೋಟದ ಹೊಯ್ದಾಟಗಳು. ಲಲಿತ ಪ್ರಬಂಧದಲ್ಲಿ ದುಂಡು ಮಲ್ಲಿಗೆ ಗಿಡವನ್ನು ಬೆಳೆಸಲು ಲೇಖಕರು ಪಡುವ ಪರಿಶ್ರಮವನ್ನು ನಿರೂಪಿಸಿ. 2ನೇ ಪ್ರಶ್ನೆ ನೋಡಿ, ಕೈ ತೋಟವನ್ನು ಮಾಡುವಲ್ಲಿನ ಪರಿಶ್ರಮಗಳು ತಿಳಿಹಾಸ್ಯದ ಶೈಲಿಯಲ್ಲಿ ಕೈ ತೋಟದ ಹೊಯ್ದಾಟಗಳು ಲೇಖನದಲ್ಲಿ ಹೇಗೆ ಅಭಿವ್ಯಕ್ತಗೊಂಡಿವೆ ವಿವರಿಸಿರಿ. ಹಾಗೆ 3ನೇ ಪ್ರಶ್ನೆ ನೋಡಿ, ಲೇಖಕರ ಪರಿಸರ ಪ್ರೀತಿ ಕೈ ತೋಟದ ಹೊಯ್ದಾಟಗಳು ಲೇಖನದಲ್ಲಿ ಹೇಗೆ ಚಿತ್ರಿತವಾಗಿದೆ ವಿಮರ್ಶಿಸಿರಿ. 4ನೇ ಪ್ರಶ್ನೆ, ಕೈ ತೋಟದ ಹೊಯ್ದಾಟಗಳು ಲಲಿತ ಪ್ರಬಂಧದಲ್ಲಿ ಲೇಖಕರು ಮಾಡಿದ ಶಪಥ ಮತ್ತು ಅದನ್ನು ಈಡೇರಿಸಿದ ಬಗೆಯನ್ನು ವಿವರಿಸಿರಿ. ಒಂದು ದಿವಸ ನಿರೂಪಕರು ಮಲಗಿಕೊಂಡಿರ್ತಾರೆ. ಆಗ ಅವರ ಹೆಂಡತಿ ಗಟ್ಟಿಯಾಗಿ ಕೂಗಿದಂತಹ ಶಬ್ದಕ್ಕೆ ಅವರಿಗೆ ಎಚ್ಚರ ಆಗ್ತದೆ. ಅವ್ರು ಹೇಳ್ತಾರೆ, ಹೆಂಡತಿ ಹೇಳ್ತಾರೆ ಅಲ್ಲಿ, ರೀ ನಿಮ್ಮ ದುಂಡು ಮಲ್ಲಿಗೆ ಗಿಡ ಹೂ ಬಿಟ್ಟಿದೆ ಅನ್ನುವಂತಹ ಒಂದು ಸ್ವರವನ್ನು ಕೇಳಿ ನಿರೂಪಕರಿಗೆ ಎಚ್ಚರ ಆಗ್ತದೆ. ಅವರೇನು ಮಾಡ್ತಾರೆ, ಅವರು ಹೇಳ್ತಾರೆ ಅಲ್ಲಿ, ಅವರು ಮಲಗಿಕೊಂಡಿದ್ದಂತಹ ಆ ಕೋಣೆಯ ಪಕ್ಕದಲ್ಲಿ ಕೈತೋಟ ಇದ್ದಿದ್ದರಿಂದ ಆ ಕೂಗು ಯಾವುದಕ್ಕೆ ಅಂತ ಅವರು ಹೆಂಡತಿ ಕೂಗಿದ್ದು ಯಾಕೆ ಅಂತ ಅವರು ಮತ್ತೊಮ್ಮೆ ಖಾತರಿಪಡಿಸಿಕೊಳ್ಳಿಕ್ಕೆ ಏನಂದೆ ಅಂತ ಹೆಂಡತಿಯನ್ನು ಕೇಳ್ತಾರೆ. ಆಗ ಅವರು ಹೇಳ್ತಾರೆ, ಎದ್ದು ಬನ್ನಿ ಬೇಗ, ನೀವು ದಿನ ಆರೈಕೆ ಮಾಡ್ತಿದ್ರಲ್ಲ ನಿಮ್ಮ ದುಂಡು ಮಲ್ಲಿಗೆ ಗಿಡ, ಈಗ ಹೂ ಬಿಟ್ಟಿದೆ ಅಂತ ಅವಳು ಮಡದಿ ಹೇಳ್ತಾಳೆ. ಅರೆ ಹೌದಾ ಅನ್ನುತ್ತಾ ನಿದ್ದೆಗಣ್ಣಲ್ಲೇ ನಿರೂಪಕರು ಎದ್ದು ಪಂಚೆಯನ್ನು ಸುತ್ತಿಕೊಂಡು ಅವರು ಕೈ ತೋಟದ ಕಡೆಗೆ ಧಾವಿಸ್ತಾರೆ. ಮಲ್ಲಿಗೆ ಗಿಡದ 4 ಕಡೆ ಗೊಂಚಲಾಗಿ 16 ಮೊಗ್ಗುಗಳು, ಸುತ್ತುವರಿದ ಹಸಿರು ಪತ್ರದ ನಡುವೆ ಮುತ್ತು ಇಣುಕಿದಂತೆ ಶುಭ್ರ ಶ್ವೇತವರ್ಣದ ದುಂಡು ಮಲ್ಲಿಗೆ ಹೂ ಬಿಟ್ಟಿದೆ ಎಂದೇ ಇನ್ನೂ ಮೊಗ್ಗುಗಳು ಅಂತ ನಿರೂಪಕರು ನಗ್ತಾ ಹೇಳ್ತಾರೆ. ಅವರು ಹೋಗಿ ಅಲ್ಲಿ ಗಿಡದ ಹತ್ರ ಹೋಗಿ ನಿಂತ್ಕೊಂಡು ನೋಡ್ತಾರೆ. ಭಾರಿ ಚಂದ ಕಾಣ್ತದಂತೆ. ಆ ಹಸಿರು ಎಲೆಗಳ ನಡುವೆ ಮುತ್ತು ಇಣುಕಿದ ರೀತಿಯಲ್ಲಿ ಶುಭ್ರವಾದಂತಹ ಪರಿಶುದ್ಧವಾದಂತಹ ಬಿಳಿ ಬಣ್ಣದ ದುಂಡು ಮಲ್ಲಿಗೆ ಮೊಗ್ಗುಗಳು ಬಿಟ್ಟಿವೆ. ಅದನ್ನು ನೋಡಿ ಅವರು ಹೆಂಡತಿಗೆ ಕೇಳ್ತಾರೆ, ನೀನು ಹೂ ಬಿಟ್ಟಿದೆ ಅಂತ ಹೇಳಿದೆಯಲ್ವಾ, ಇದೇನು ಮೊಗ್ಗುಗಳಲ್ವಾ ಅಂತ ನಿರೂಪಕರು ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಅವಸರದಲ್ಲಿ ಹಾಗಂದೆ ಕಣ್ರಿ, 2 ದಿನ ತಡೀರಿ ಅರಳುತ್ತೆ, ಎಷ್ಟು ಸುತ್ತಿನೋ ಮಲ್ಲಿಗೆನೋ ಇದು. ಅವಳಿಗೆ ಕುತೂಹಲ, ಹೆಂಡತಿಗೆ ಕುತೂಹಲ. ಆಗ ಅವರು ಹೇಳ್ತಾರೆ, ನನಗೂ ಗೊತ್ತಿಲ್ಲ, ಇರು ಅರಳಿದಾಗ ಹೇಗೂ ಗೊತ್ತಾಗುತ್ತಲ್ಲ ಅಂತ ನಿರೂಪಕರು ಹೇಳ್ತಾರೆ. ಆ ಮೊಗ್ಗುಗಳು ಬೇರೆಯವರ ಕಣ್ಣಿಗೆ ಬಿದ್ದಾವು ಅಂತ ಅವರು ಅದನ್ನು ಎಲೆಗಳ ನಡುವೆ, ಅಂದರೆ ಬೇರೆಯವರು ಆ ಹೂವನ್ನೆಲ್ಲಿ ಆದರೂ ನೋಡಿದರೆ ಹಿಡ್ಕೊಂಡು ಹೋಗ್ತಾರಲ್ಲ, ಅದಕ್ಕೆ ಅವರು ಏನು ಮಾಡ್ತಾರೆ, ಆ ಹೂವನ್ನು ಆ ಮೊಗ್ಗನ್ನು ಎಲೆಗಳ ನಡುವೆ ಮರೆಮಾಚಿ ಬುಡಕ್ಕಿಷ್ಟು ನೀರು ಹಾಕಿ ಕಾಳಜಿ ಮಾಡಿದರು. ಮಡದಿ ಅವರ ಹೆಂಡತಿ ಅಲ್ಲೇ ಒಳಗೊಳಗೆ ನಗ್ತಾ ಇದ್ದದ್ದು ಅವರಿಗೆ ಗೊತ್ತಾಗ್ತದೆ. ಈಗ ನಿರೂಪಕರು ಹೀಗೆ ಹೇಳ್ತಾರೆ, ಗಿಡದ ಆ ಮಲ್ಲಿಗೆಯ ಕುರಿತು ಈ ರೀತಿ ಹೇಳ್ತಾರೆ. ಈ ದುಂಡು ಮಲ್ಲಿಗೆ ಗಿಡದೊಂದು ದೊಡ್ಡ ಕತೆ. ಅವರು ಪತ್ರಕರ್ತರಾಗಿದ್ರಲ್ವ, ಅದಕ್ಕಾಗಿ ಆ ಕಾರಣಕ್ಕೆ ಅವರನ್ನು ಯಾವುದೋ ಒಂದು ಸಮಾರಂಭಕ್ಕೆ ಅತಿಥಿಯಾಗಿ ಕರೆದವರು ಶಾಲು ಹಾರವನ್ನು ಹಾಕಿ ಅದರ ಜೊತೆಗೆ ಈ ಮಲ್ಲಿಗೆ ಗಿಡವನ್ನು ಕೂಡ ಕೊಟ್ಟಿದ್ರಂತೆ.
ಈ ದುಂಡು ಮಲ್ಲಿಗೆ ಗಿಡ ಅಂತ ಅವರೇ ಅಂದರೆ ಕೊಡುವಾಗ ನಿರೂಪಕರಿಗೆ ಕೊಡುವಾಗ ಯಾರು ಸಮಾರಂಭವನ್ನು ಮಾಡಿಸಿದ್ರಲ್ವ ಅವ್ರು ಹೇಳ್ತಾರೆ, ಇದು ದುಂಡು ಮಲ್ಲಿಗೆ ಹೂವು, ಹೂವಿನ ಗಿಡ ಅಂತ ಹೇಳಿದ ನೆನಪಾಗ್ತದೆ ನಿರೂಪಕರಿಗೆ. ಬಯಸಿದ್ದೇ ಭಾಗ್ಯವಾಗಿ ಬಂತಲ್ಲ ಅಂತ ಖುಷಿಯಿಂದ ಅದನ್ನು ಜೋಪಾನವಾಗಿ ತಂದು ಮನೆಯಲ್ಲಿದ್ದಂಥ ದೊಡ್ಡ ಹೂಕುಂಡದೊಳಗೆ ಮೃದುವಾಗಿ ಕೂರಿಸಿ ಸುತ್ತಲೂ ಮಣ್ಣು, ಗೊಬ್ಬರ, ನೀರು ಹಾಕಿ ನಿರೂಪಕರು ಬಹಳಷ್ಟು ಖುಷಿಪಟ್ಟಿದ್ರಂತೆ. ಈಗ ಅದೇ ಆ ಗಿಡ, ದುಂಡು ಮಲ್ಲಿಗೆ ಗಿಡ ಹೂ ಬಿಡ್ತಾ ಇರುವಂಥದ್ದು ಖುಷಿಯ ಸಮಾಚಾರವಲ್ಲದೆ ಮತ್ತೇನು ಅಂತ ನಿರೂಪಕರು ಕೇಳ್ತಾರೆ. ಹಾಗೆ ನೋಡಿದರೆ ಅವ್ರು ಹೇಳ್ತಾರೆ, ಹಾಗೆ ನೋಡಿದರೆ ಹೊಸ ಮನೆ ಕಟ್ಟಿಸಿದಾಗ ಮನೆಯ ಮುಂಭಾಗ ಒಂದು ದೊಡ್ಡ ಸಂಪಿಗೆ ಮರ, ಕಂಪೌಂಡ್ ಒಳಗಡೆ ಹಿಂದುಗಡೆ ಟೆರೆಸ್ನಲ್ಲಿ ಹೂವಿನ ಗಿಡಗಳನ್ನು ಬೆಳೆಸಬೇಕು. ಎಲ್ಲಿ ನೋಡಿದರೂ ಕೂಡ ಹಸಿರು ಎದ್ದು ಕಾಣಬೇಕು, ಬಣ್ಣ ಬಣ್ಣದ ಹೂಗಳು ನಳನಳಿಸಬೇಕು ಅಂತ ಆಸೆಪಟ್ಟವರು ಈ ನಿರೂಪಕರು. 30-50 ನಿವೇಶನದಲ್ಲಿ ಕೈ ತೋಟಕ್ಕಾಗಿ ಅವರಿಗೆ ಜಾಗ ಸಿಕ್ಕಿದ್ದು ಕೇವಲ 3 ಅಡಿ ಅಗಲ, 10 ಅಡಿ ಉದ್ದ ಅಂತೆ. ಅದರಲ್ಲಿ ಹೆಚ್ಚು ಬೇರು ಬಿಡುವಂಥ ನಿಂಬೆ, ನೆಲ್ಲಿ, ಕರಿಬೇವು, 4-6 ತರಕಾರಿ ಗಿಡಗಳನ್ನು ನೆಡಲಷ್ಟೇ ಸಾಧ್ಯವಾಯಿತು. ಉಳಿದಂತೆ 50ಕ್ಕೂ ಹೆಚ್ಚು ಹೂಕುಂಡಗಳನ್ನು ತಂದು ಅವರು ಅದರಲ್ಲಿ ತುಳಸಿ, ಅಲೋವೆರಾ, ದಾಸವಾಳ, ಕನಕಾಂಬರ, ಜರ್ಬೇರ ಮತ್ತು ಬೇರೆ ಬೇರೆ ರೀತಿಯ ಗುಲಾಬಿ ಗಿಡಗಳನ್ನು ಅವರು ಹಾಕಿದರು. ಸೂಜಿ ಮಲ್ಲಿಗೆ ಗಿಡವನ್ನು ಚಪ್ಪರದಂತೆ ಬೆಳೆಸಲಿಕ್ಕೆ 4 ಬಿದಿರು ಗಳಗಳನ್ನು ನೆಟ್ಟು, ಅಂದರೆ ಗಳ ಅಂದರೆ ಕಂಬ, ಕೋಲು, ಆ ಕೋಲುಗಳನ್ನು ನೆಟ್ಟು ಅವಕ್ಕೆ ಹಬ್ಬಿಸಲಿಕ್ಕೆ ಅವರು ಮಲ್ಲಿಗೆ ಬಳ್ಳಿಯನ್ನು ಸುತ್ತಿ ಪ್ರತಿದಿನ ಅದು ಎಷ್ಟು ಸೆಂಟಿಮೀಟರ್ ಬೆಳೆಯಿತು ಅಂತ ಅವರು ನಿರೂಪಕರು ಗಮನಿಸ್ತಾ ಇದ್ರಂತೆ. ದುಂಡು ಮಲ್ಲಿಗೆ ಬೆಳೆಸಬೇಕು ಅಂತ ಹಲವಾರು ನರ್ಸರಿಗಳಲ್ಲಿ ವಿಚಾರಿಸಿದರೂ ಕೂಡ ಅವರಿಗೆ ಈ ಗಿಡ ಎಲ್ಲಿಯೂ ಕೂಡ ಸಿಕ್ಕಿರಲಿಲ್ಲತ್ತೆ. ಗೃಹ ಪ್ರವೇಶದ ಸಂದರ್ಭದಲ್ಲಿ ದುಂಡು ಮಲ್ಲಿಗೆ ದಂಡೆ ಬೇಕು ಅಂತ ನಿರೂಪಕರ ಮಡದಿ ಕೋರಿಕೆ ಇಡ್ತಾರೆ, ಅಂದರೆ ಬೇಡ್ಕೊಳ್ತಾರಂತೆ. ಅದಕ್ಕೆ ಅವರು ಈ ಊರೆಲ್ಲ ಹುಡುಕಿಕೊಂಡು ಹೋಗ್ತಾರಂತೆ. ಎಲ್ಲಿಯೂ ಕೂಡ ಹೂ ಸಿಕ್ಕಿರಲಿಲ್ಲ. ಸೂಜಿ ಮಲ್ಲಿಗೆ, ಕಾಕಡ ಕಂಡವೇ ಹೊರತು ದುಂಡು ಮಲ್ಲಿಗೆ ಎಲ್ಲಿಗೂ ಕೂಡ ಕಾಣಲಿಲ್ಲಂತೆ. ದುಂಡು ಮಲ್ಲಿಗೆ ಜಾಸ್ತಿ ಬರಲ್ಲ ಕಣಪ್ಪ, ಬಂದರೂ ಬೇಗ ಖಾಲಿಯಾಗಿ ಬಿಡುತ್ತೆ ಅಂತ ನಿರೂಪಕರ ಪರಿಚಯದ ಹೂ ಮಾರುವಾಕೆ ಹೇಳಿದಾಗ ಅವರಿಗೆ ನಿರಾಶೆ ಆಗಿತ್ತಂತೆ. ನಿಮ್ಮ ಕೈಲಿ ಒಂದು ಹೂ ತರೋಕ್ಕಾಗಲಿಲ್ಲ ಅಂತ ಮಡದಿಯ ಮೊದಲಿಗೆ ಮಾತಿಗೆ ಲೇಖಕರಿಗೆ ಬಹಳಷ್ಟು ಸಿಟ್ಟು ಸ್ವಲ್ಪ ಹೆಚ್ಚೇ ಬಂತಂತೆ. ಹಾಗಂತೆ ಸುಮ್ಮನಿರುವ ಜಾಯಮಾನ ನಿರೂಪಕರದಲ್ಲ. ಛಲದೋಳು ದುರ್ಯೋಧನ ಒಬ್ಬನೇನಾ? ಪ್ರತಿಜ್ಞೆ ಎಂದರೆ ಭೀಷ್ಮ ಪ್ರತಿಜ್ಞೆ ಮಾತ್ರವೇ? ದುಂಡು ಮಲ್ಲಿಗೆಯನ್ನು ಮಾರುಕಟ್ಟೆಯಲ್ಲ, ನಮ್ಮ ಮನೆಯ ಕೈ ತೋಟದಲ್ಲೇ ಬೆಳೆಸಿ ದಂಡೆ ಮಾಡಿ ನಿನಗೆ ಮುಡಿಸ್ತೇನೆ ನೋಡ್ತಿರು ಅಂತ ನಿರೂಪಕರು ಪ್ರತಿಜ್ಞೆ ಮಾಡಿದ್ರಂತೆ. ನೀವು ಅದನ್ನು ಬೆಳೆಸಿದ ಹಾಗೆ, ನಾನು ಅದನ್ನು ಮುಡಿದುಕೊಂಡ ಹಾಗೆ ಅಂತ ನಿರೂಪಕರ ಮಡದಿಯ ಮುಖದಲ್ಲಿ ಕೊಂಕು ನಗುವಿತ್ತಂತೆ. ಹೀಗೆ ನರ್ಸರಿಯಲ್ಲಿ ಅವರು ಹೂಗಿಡಗಳನ್ನು ಖರೀದಿಸ್ತಾ ಇರುವಾಗ ಬರೀ ಗಿಡಕ್ಕಾದರೆ ಒಂದು ರೇಟು, ಮಣ್ಣು ಗೊಬ್ಬರ ಹಾಕಿ ಹೂ ಕುಂಡ ಸಿದ್ಧ ಮಾಡಿಕೊಡಲು ಇನ್ನೊಂದು ರೇಟು. ಮನೆಯಲ್ಲಿ ಖಾಲಿ ಹೂ ಕುಂಡಗಳಿವೆ, 4 ಬುಟ್ಟಿ ಗೊಬ್ಬರ ಮಿಶ್ರಿತ ಮಣ್ಣು ಕೊಡುವಿರಾ ಎಂದು ನಿರೂಪಕರು ಕೇಳಿದ್ದಕ್ಕೆ ನರ್ಸರಿಯವ 1 ಬುಟ್ಟಿ ಮಣ್ಣಿಗೆ 200 ರೂಪಾಯಿ ಆಗ್ತದೆ ಅಂದಿದ್ದ. ಎಲ್ಲ ಇವನ ಮಣ್ಣು ಎಷ್ಟು ಬೆಲೆ ಬಾಳುತ್ತದೆ ಅಂತ ನಿರೂಪಕರು ಅಚ್ಚರಿಪಟ್ಟಿದ್ರಂತೆ. ನರ್ಸರಿಯವನು ಕೊಡುವಾಗ ಎಲ್ಲ ಗಿಡಗಳಲ್ಲೂ 2-3 ಮೊಗ್ಗು ಹೂಗಳಿದ್ದವು. ಅವನ್ನೆಲ್ಲ ತಂದು ನೀಟಾಗಿ ಜೋಡಿಸಿದಾಗ ಮನೆಯ ಕಾಂಪೌಂಡ್ ಹಸಿರಿಂದ ಹೂಗಳಿಂದ ಕಂಗೊಳಿಸತೊಡಗಿತ್ತು. ಅವರಿಗಂತೂ ಬೆಳಿಗ್ಗೆ ಎದ್ದ ಕೂಡಲೇ ಕೈಯಲ್ಲಿ ಕಾಫಿ ಕಪ್ ಹಿಡಿದುಕೊಂಡು ಹೂವಿನ ಗಿಡಗಳನ್ನು ನೋಡುವುದು, ನೀರು ಹಾಕುವುದು, ಒಣಗಿದ ಎಲೆಗಳನ್ನು ತೆಗೆದು ಸ್ವಚ್ಛಗೊಳಿಸುವುದು, ಮೊಗ್ಗುಗಳು ಹೂವಾಗುವುದನ್ನೇ ಕಾಯುವುದು ಅಭ್ಯಾಸವಾಗಿ ಬಿಡ್ತದಂತೆ ನಿರೂಪಕರಿಗೆ. ವಾರ 15 ದಿನ ಕಳೆಯುವಷ್ಟರಲ್ಲಿ ನರ್ಸರಿಯಿಂದ ತರುವಾಗ ಇದ್ದಂತಹ ಆ ಮೊಗ್ಗುಗಳೆಲ್ಲ ಹೂವಾಗಿ, ಹೂಗಳೆಲ್ಲ ಉದುರಿ ಹೋಗಿ ಗಿಡಗಳೆಲ್ಲ ಬೋಳಾದುವಂತೆ. ಮತ್ತೆ ಮೊಗ್ಗು ಬಿಟ್ಟಾವೇನೋ ಎಂದು ಪ್ರತಿದಿನ ಒಂದೊಂದು ಗಿಡವನ್ನು ಹೋಗಿ ನೋಡುವುದು, ನಿರಾಶನಾಗುವುದು ಲೇಖಕರ ದಿನಚರಿಯಾಗಿಬಿಡ್ತದೆ. ಅವರ ಮಡದಿಗೂ ಎಲ್ಲ ತಮಾಷೆಯಾಗಿ ಕಾಣಿಸ್ತಾ ಇತ್ತಂತೆ. ಏನ್ರಿ ನಿಮ್ಮ ಗಿಡ ಏನಂತಾವೆ ಅಂತ ಯಾವಾಗಲೂ ನಿರೂಪಕರನ್ನು ರೇಗಿಸ್ತಾ ಇದ್ರಂತೆ. ನೀವು ಪತ್ರಕರ್ತ ಆಗೋ ಬದಲು 2 ಎಕರೆ ಜಮೀನಲ್ಲಿ ಹೂ ಬೆಳೆಸಿದರೆ ಒಳ್ಳೆ ದುಡ್ಡು ಮಾಡಬಹುದಿತ್ತು ಅನ್ನೋದು ಕೂಡ ಅವರು ಮಡದಿ ಯಾವಾಗಲೂ ಹೇಳ್ತಾ ಇದ್ರಂತೆ. ಈ ಗಿಡಗಳ ಬುಡ ಸಡಿಲ ಮಾಡಬೇಕು ಕಣ್ರಿ, ಬೇರುಗಳು ಮಣ್ಣಿನ ಸತ್ವ ಹೀರಿಕೊಂಡು ಚೆನ್ನಾಗಿ ಹೂ ಬಿಡ್ತಾವೆ ಅಂತ ಯಾರೋ ಒಬ್ಬರು ನಿರೂಪಕರಿಗೆ ಸಲಹೆ ನೀಡಿದರು. ಸರಿ, ಒಂದು ಭಾನುವಾರವಿಡೀ ಲೇಖಕರು ಬುಡದ ಮಣ್ಣನ್ನು ಸಡಿಲ ಮಾಡ್ತಾ ಹೋದ್ರಂತೆ.
ನನ್ನ ಬುಡವೇ ಸಡಿಲವಾಗಿ ಹೋಯಿತು, ಒಂದು ದಿನ ರಜೆ ಹಾಕಿ ಸುಧಾರಿಸಿಕೊಂಡೆ ಅಂತ ಹೇಳ್ತಾರೆ. ಅಂದರೆ ತನ್ನ ಬುಡ ಅಂದರೆ ಅವರಿಗೆ ಸ್ವಲ್ಪ ಆರೋಗ್ಯ ಕೂಡ ಹದಗೆಟ್ಟಿತಂತೆ, ಹಾಗಾಗಿ ಅವರು ರಜೆ ಹಾಕಿ ಬಿಟ್ರಂತೆ. ಮುಂದೆ ನಿರೂಪಕರ ಸೊಂಟ ಎಲ್ಲ ಸುಧಾರಿಸಿದ ಮೇಲೆ ಒಂದು ಬೆಳಿಗ್ಗೆ ಗಿಡಗಳನ್ನು ನೋಡ್ತಾ ಇರುವಾಗ ಕೆಲವು ಎಲೆಗಳಿಗೆ ರಂಧ್ರ ಬಿದ್ದದ್ದು ಅಂದರೆ ತೂತು ಆದದ್ದು ಅವರಿಗೆ ಕಾಣಿಸ್ತದೆ. ಮತ್ತು ಹಲವಾರು ಎಲೆಗಳು ಅರ್ಧ ತಿಂದಂತೆ ಮುಕ್ಕಾಗಿದ್ವು. ಮಡದಿಯನ್ನು ಕರೆದು ಅವರು ತೋರಿಸ್ತಾರೆ. ಇದು ರೋಗ ಲಕ್ಷಣವೇ? ಅವಳಿಗೂ ಗೊತ್ತಾಗಲಿಲ್ಲ. ಆ ಹೊತ್ತಿಗಾಗಲೇ ಗಿಡಗಳನ್ನು ತಂದು 3 ತಿಂಗಳಾಗಿತ್ತು. ಮೊಗ್ಗು ಬಿಡುವ ಲಕ್ಷಣ ಯಾವ ಗಿಡದಲ್ಲಿಯೂ ಕಾಣಿಸಿರಲಿಲ್ಲ. ಸೀದಾ ನರ್ಸರಿಯವನ ಬಳಿಗೆ ಹೋಗಿ ಅವರು ದಬಾಯಿಸಿ ಬಿಡ್ತಾರಂತೆ. ಪುಟ್ಟಿ ಮಣ್ಣಿಗೆ 200 ರೂಪಾಯಿ ತಗೋತೀರಿ, ಒಂದು ಗಿಡವು ಹೂ ಬಿಡುತ್ತಿಲ್ಲ ಅಂತ ನಿರೂಪಕರು ಹೇಳಿದಾಗ, ಅದಕ್ಕೆ ಔಷಧಿ ಹೊಡಿಬೇಕು ಸ್ವಾಮಿ, ಮಾನ ಕೊಟ್ಟರೂ ಪಾಸ್ ಅಂತ ಸಿಗುತ್ತೆ, ತಂದು ಅರ್ಧ ಬಕೆಟ್ ನೀರಿಗೆ 10 ml ಹಾಕಿ ಗಿಡಗಳಿಗೆ ಸ್ಪ್ರೇ ಮಾಡಬೇಕು ಅಂತ ನರ್ಸರಿಯವ ಹೇಳ್ತಾನಂತೆ. ಆಗ ನಿರೂಪಕರು ಮುಖಕ್ಕೆ ಕೊರೋನಾ ಮಾಸ್ಕ್, ತಲೆಗೆ ಬಟ್ಟೆಯನ್ನೆಲ್ಲ ಕಟ್ಟಿಕೊಂಡು ಎಲ್ಲ ಗಿಡಗಳಿಗೂ ಔಷಧಿಯನ್ನು ಸ್ಪ್ರೇ ಮಾಡಿ ಮುಗಿಸುವಷ್ಟರಲ್ಲಿ ಅವರಿಗೆ ಸಾಕಬೇಕಾಗ್ತದಂತೆ. ಇದನ್ನೆಲ್ಲ ನೋಡ್ತಾ ಇದ್ದಂತಹ ಎದುರು ಮನೆಯವರು ಬಂದು, ಸಾರ್ ಹೆಂಗೋ ಸ್ಪ್ರೇಯರ್ ಇದೆ, ನಮ್ಮ ಮನೆಯ ಚರಂಡಿಗೆ ಒಂಚೂರು ಔಷಧಿಯನ್ನು ಹೊಡೆದು ಬಿಡಿ, ಸೊಳ್ಳೆ ಕಾಟ ತಡೆಯೋಕ್ಕಾಗ್ತಿಲ್ಲ ಅಂತ ಹೇಳಿದಾಗ, ಎಲ್ಲಿಗೆ ಬಂತಪ್ಪ ತನ್ನ ಸ್ಥಿತಿ ಅಂತ ಲೇಖಕರು ತಮ್ಮ ಒಳಗೆ ಬೇಸರ ಪಟ್ಕೊಳ್ತಾರಂತೆ. ಒಂದಿನ ಬೆಳಿಗ್ಗೆ ರೋಢಿಯಂತೆ ಗಿಡಗಳನ್ನು ನೋಡ್ತಾ ಇದ್ದಾಗ ಅವರು ಕರಿಬೇವಿನ ಗಿಡದ ಮೇಲೆ ಆಕರ್ಷಕ ಚಿಟ್ಟೆಯೊಂದು ಹಾರಾಡ್ತಾ ಇದ್ದದ್ದು ಕಣ್ಣಿಗೆ ಬಿತ್ತು. ಅವ್ರ ಕಣ್ಣಿಗೆ ಬೀಳ್ತದೆ. ಚಿಟ್ಟೆ ಒಂದೊಂದು ಎಲೆಯ ಮೇಲೆ ಕೂತು ಎದ್ದಾಗಲೂ ಅಲ್ಲೊಂದು ಕಪ್ಪು ಚುಕ್ಕೆ ಅಂತ ವಸ್ತು. ಇದರ ಚಿಟ್ಟೆ ಕರಿಬೇವಿನ ಎಲೆಗಳ ಮೇಲೆ ಮಲವಿಸರ್ಜನೆ ಮಾಡುತ್ತಿದೆಯಾ? ಮಡದಿ ಇದೇ ಎಲೆಗಳನ್ನು ಕಿತ್ತು ಒಗ್ಗರಣೆಗೆ ಬಳಸ್ತಾಳೆ. ವಾಕರಿಕೆ ಆಗಿಬಿಡ್ತದಂತೆ ಲೇಖಕರಿಗೆ. ಮಡದಿಗೆ ಇನ್ಮೇಲೆ ಈ ಕರಿಬೇವನ್ನು ಅಡುಗೆಗೆ ಎಲೆಗಳನ್ನು ಬಳಸಬೇಡ ಅಂತ ಹೇಳಬೇಕು ಅಂತ ಅವರು ಯೋಚನೆ ಮಾಡ್ಕೊಳ್ತಾರೆ. 1-2 ದಿನ ಬಿಟ್ಟು ನೋಡಿದರೆ ಎಲೆಗಳ ಮೇಲೆ ಚಿಟ್ಟೆ ಇಟ್ಟಿದ್ದಂತಹ ಕಪ್ಪು ಚುಕ್ಕೆ ಅಂತ ವಸ್ತುಗಳು ದಪ್ಪಗಾಗಿ ಬಿಟ್ಟಿದಂತೆ. ಅದರ ಜೊತೆಗೆ ಚಿಗುರಿ ಎಲೆಗಳನ್ನೆಲ್ಲ ಅವು ತಿಂದು ಹಾಕಿದೆ. ಆಗ ನಿರೂಪಕರಿಗೆ ಅರ್ಥ ಆಯ್ತಂತೆ, ಅವು ಚಿಟ್ಟೆ ಇಟ್ಟ ಮೊಟ್ಟೆಗಳು ಮರಿಯಾಗಿ ಎಲೆಗಳನ್ನು ಆಹಾರವಾಗಿ ತಿಂತಾ ಇವೆ. ಅಲ್ಲಿಂದ ಚಿಟ್ಟೆಯ ಮೊಟ್ಟೆ, ಮರಿ, ಲಾರ್ವಾಗಳ ಫೋಟೋ ತೆಗೆಯುತ್ತಾ ನಿರೂಪಕರು ಹೋದ್ರಂತೆ. ಲಾರ್ವಾ ದೊಡ್ಡದಾಗಿ ಕೆಂಪು ಕಣ್ಣುಗಳ ಕಂಬಳಿ ಹುಳುವಾಯ್ತಂತೆ. ಪ್ರತಿದಿನ ಒಂದೊಂದು ಕಂಬಳಿ ಹುಳು ಮೊಟ್ಟೆಯೊಡೆದು ಅದರಿಂದ ರೆಕ್ಕೆಗಳು ಹೊರಬಂದು ಚಿಟ್ಟೆಗಳಾಗಿ ಹಾರಿ ಹೋದವು. ಎಂಥ ಅದ್ಭುತ ಅಂತ ನಿರೂಪಕರು ಹೇಳ್ತಾರೆ. ದಿನಗಟ್ಟಲೆ ಕಾದು ತೆಗೆದ ಆ ಚಿಟ್ಟೆಯ ಜೀವನ ಚಕ್ರದ ಫೋಟೋಗಳನ್ನು ಖುಷಿಯಿಂದ ಎಲ್ಲರಿಗೂ ನಿರೂಪಕರು ತೋರಿಸ್ತಾ ಹೋಗ್ತಾರೆ. ಫೇಸ್ಬುಕ್ಕಿಗೂ ಕೂಡ ಹಾಕಿದ್ರಂತೆ. ಸಾವಿರಾರು ಲೈಕ್ಗಳು ಬಂದುವಂತೆ. ಈ ಚಿಟ್ಟೆ ಕುತೂಹಲದಲ್ಲಿ ಲೇಖಕರ ದುಂಡು ಮಲ್ಲಿಗೆ ಗಿಡ ಅವರಿಗೆ ಮರ್ತೇ ಹೋಗಿತ್ತಂತೆ. ಆಗಾಗ್ಗೆ ನೋಡ್ತಾ ಇದ್ರಂತೆ. ಆದರೂ ಕೂಡ ಮೊಗ್ಗು ಬಿಡುವ ಸೂಚನೆ ಅಂತೂ ಕಂಡಿರಲಿಲ್ಲ. ಒಂದು ವೇಳೆ ಚಿಟ್ಟೆಗಳು ಮಲ್ಲಿಗೆ ಗಿಡವನ್ನು ತಿಂದು ಹಾಕಿದರೆ ಸದ್ಯ ಅಂತಹ ಲಕ್ಷಣಗಳು ಯಾವುದು ಕಾಣಿಸಿರಲಿಲ್ಲಂತೆ. ಒಂದು ದಿವಸ ಅಂದರೆ ಭಾನುವಾರ ಮನೆಯ ಗೇಟ್ ಮುಂಭಾಗದಲ್ಲಿ ಅಲ್ಲಲ್ಲಿ ಬೆಳೆದು ನಿಂತಿದ್ದಂತಹ ಹುಲ್ಲು, ಪಾರ್ಥೇನಿಯಂ ಇತ್ಯಾದಿ ಗಿಡಗಳ ಸ್ವಚ್ಛತಾ ಕಾರ್ಯಕ್ಕೆ ಸೊಂಟ ಬಗ್ಗಿಸಬೇಕಾಯ್ತಂತೆ ಲೇಖಕರು. ಕೈಗೆ ಪ್ಲಾಸ್ಟಿಕ್ ಸುತ್ತಿಕೊಂಡು ಎಲ್ಲ ಕಳೆ ಗಿಡಗಳನ್ನು ಕಿತ್ತು ಹಾಕಿದ್ರಂತೆ. ಮೂಲೆಯಲ್ಲಿ ಒಂದು ಪುಟ್ಟ ಗಿಡ ತಿಳಿ ಗುಲಾಬಿ ಬಣ್ಣದ 2 ಹೂಗಳನ್ನು ಹೊತ್ತು ನಿಂತಿತ್ತಂತೆ. ಅದನ್ನು ಕೇಳಲಿಕ್ಕೆ ಮನಸ್ಸಾಗದೆ ಹಾಗೇ ಬಿಟ್ಟು ಅವರು ಮೇಲೆ ಕೇಳ್ತಾರೆ. ಸೊಂಟ ಮತ್ತೆ ತೋಡಿ ರಾಗ ಹಾಡಿತು. ಅಂದರೆ ಅವರಿಗೆ ಪುನಃ ಸೊಂಟ ನೋವು ಎದ್ದಿತಂತೆ. ಕೈ ತೋಟದ ಬಹುತೇಕ ಹೂವಿನ ಗಿಡಗಳು ಹೂ ಬಿಡದೆ ತಿಂಗಳುಗಟ್ಟಲೆ ಮುನಿಸಿಕೊಂಡು ಕೂತಿದ್ವು. ನರ್ಸರಿಯಲ್ಲಿ ಎಲ್ಲ ಗಿಡಗಳು ಮೊಗ್ಗು ಹೂಗಳೊಂದಿಗೆ ನಳನಳಿಸ್ತಾ ಇರ್ತವೆ. ಮನೆಗೆ ತಂದ ಕೂಡಲೇ ಯಾಕೆ ಹೀಗೆ ಮೊಂಡಾಟ ಮಾಡ್ತವೆ ಅಂತ ತಿಳಿಲಿಲ್ಲ. ಈ ಗಿಡಗಳಿಗೆ ಮಾತು ಬರುವಂತಿದ್ರೆ ನಿಮಗೇನು ಕೊರತೆ ಅಂತ ಕೇಳಬಹುದಿತ್ತೇನೋ. ಗಿಡಗಳನ್ನು ಬಿಸಿಲಿಗೆ ಇಡಬೇಕು, ಹೆಚ್ಚು ನೀರು ಹಾಕಬಾರ್ದು, ಆಗಾಗ ಮಣ್ಣು ಬದಲಿಸ್ತಾ ಇರಬೇಕು, ಒಳ್ಳೆ ಗೊಬ್ಬರ ಹಾಕಬೇಕು. ಹೀಗೆ ಲೇಖಕರಿಗೆ ಒಬ್ಬೊಬ್ಬರು ಒಂದೊಂದು ಸಲಹೆಯನ್ನು ಕೊಡ್ತಾ ಹೋದರು. ಸರಿ, ಗೊಬ್ಬರದ ಅಂಗಡಿಗೆ ಹೋಗಿ ಗಿಡಗಳು ಚೆನ್ನಾಗಿ ಹೂ ಬಿಡೋ ಅಂತಹ ಗೊಬ್ಬರ ಏನಾದರೂ ಇದೆಯಾ ಅಂತ ವಿಚಾರಿಸ್ತಾರೆ. ನೀರು ಗೊಬ್ಬರ, ಮಣ್ಣಿಗೆ ಬೆರೆಸೋ ಗೊಬ್ಬರ ಎರಡನ್ನೂ ಮುಂದಿಟ್ಟ ಅಂಗಡಿಯವ ನೀರು ಗೊಬ್ಬರವ ಅಂಥದ್ದು ಒಂದು ಇದೆಯಾ ಅಂತ ಲೇಖಕರಿಗೆ ಅಚ್ಚರಿಯಾಗ್ತದೆ. ನೀರು ಗೊಬ್ಬರ ಅಂದರೆ ಎಲೆಗಳ ಮೇಲೆ ಸಿಂಪಡಿಸುವುದು. ಎಲೆಗಳು ಗೊಬ್ಬರದ ಅಂಶಗಳನ್ನು ಹೀರಿಕೊಂಡು ಸೊಂಪಾಗಿ ಬೆಳೆಯುತ್ತವೆ. ಮಣ್ಣಿಗೆ ಬೆರೆಸೋ ಗೊಬ್ಬರವಾದರೆ ಗಿಡದ ಬುಡದಿಂದ 1 ಅಡಿ ದೂರ ಮಣ್ಣಿಗೆ ಮಿಶ್ರ ಮಾಡಬೇಕು ಎಂದು ಅಂಗಡಿಯವ ವಿವರಿಸಿದ. ಎರಡೂ ಗೊಬ್ಬರ ಇರಲಿ ಅಂತ ಖರೀದಿಸಿ ಮನೆಗೆ ತಗೊಂಡು ಬರ್ತಾರೆ. ಮುಂದಿನದು ಗೊಬ್ಬರಾಯಣ ಪರ್ವ ಅಂತ ತಮಾಷೆಯಾಗಿ ಹಾಸ್ಯ ಮಿಶ್ರಿತವಾಗಿ ಇಲ್ಲಿ
ಲೇಖಕರು ಹೇಳ್ತಾರೆ. ಕೈತೋಟದಲ್ಲಿದ್ದ ಎಲ್ಲ ಗಿಡಗಳಿಗೂ ಮೇಲೆ ಕೆಳಗೆ ಭರ್ಜರಿ ಭೋಜನ. ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರ ನೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ ಎಂಬ ಬಸವಣ್ಣನವರ ವಚನ ಲೇಖಕರಿಗೆ ನೆನಪಾಗ್ತದೆ. ಇಲ್ಲಿ ಬೇರಿಗಲ್ಲ, ಎಲೆಗಳಿಗೂ ಗೊಬ್ಬರ, ನೀರು ಎರೆಯುವಂಥ ವೈಜ್ಞಾನಿಕ ಆವಿಷ್ಕಾರಗಳಿಗೆ ತಲೆದೂಗುತ್ತಾ ಗೊಬ್ಬರದ ಕಾಯಕವನ್ನು ನಿರೂಪಕರು ಮುಂದುವರಿಸ್ತಾ ಹೋಗ್ತಾರೆ. ನನ್ನ ಈ ಕೈತೋಟದ ಹೊಯ್ದಾಟಗಳ ನೋಡಲಾಗದೆ ನೆರೆಹೊರೆಯವರು ಪುಕ್ಕಟೆ ಸಲಹೆಗಳನ್ನು ನೀಡಲಾರಂಭಿಸ್ತಾರಂತೆ. ಸಾವಯವ ಗೊಬ್ಬರ, ಎರೆಹುಳು ಗೊಬ್ಬರ ಹಾಕಿ ಒಂದು ಟಾನಿಕ್ ಬಂದಿದೆ, ಗಿಡಗಳ ಬೇರಿಗೆ ಚುಚ್ಚುಮದ್ದು ಕೊಡಿ ಅಂತೆಲ್ಲ ಹೀಗೆಲ್ಲ ಪುಕ್ಕಟೆ ಸಲಹೆಗಳನ್ನು ಕೊಡ್ತಾ ಹೋಗ್ತಾರೆ. ಏನೆಲ್ಲ ಮಾಡಿದರೂ ಗಿಡಗಳು ಜಪ್ಪೆನ್ನಲಿಲ್ಲ. ಛಲ ಬಿಡಲು ಅವ್ರ ಲೇಖಕರು ಕೂಡ ಸಿದ್ಧರಿರಲಿಲ್ಲ. ಅದೆಷ್ಟೇ ಖರ್ಚಾಗಲಿ ದುಂಡು ಮಲ್ಲಿಗೆ ಅರಳಿಸದೆ ಬಿಡುವುದಿಲ್ಲ ಅಂತ ಅವರು ಶಪಥವನ್ನು ಮಾಡಿದ್ರಂತೆ. ಮಡದಿಯ ನೀಳ ಜಡೆಗೆ ದುಂಡು ಮಲ್ಲಿಗೆ ದಂಡೆಯನ್ನು ಮುಡಿಸದಿದ್ದರೆ ನನ್ನ ಮರ್ಯಾದೆಯಾದರೂ ಏನಾದೀತು? ಮಡದಿಯ ಮುಡಿಗೆ ಹೂವು ತರಲಾಗದೆ ಹುಲ್ಲು ತರುವಂತಾದರೆ? ಸದ್ಯ ಅಂಥ ಸ್ಥಿತಿ ಬರಲಿಲ್ಲ ಅಂತ ಲೇಖಕರು ಹೇಳ್ತಾರೆ. ಮುಂದೆ ಗೊಬ್ಬರದ ಪ್ರಭಾವವೋ ಏನೋ ಎಲ್ಲ ಗಿಡಗಳು ಸೊಂಪಾಗಿ ಬೆಳೆಯತೊಡಗಿದ್ವು. ಇದ್ದದರಲ್ಲಿ ದಾಸವಾಳ ಕೊಂಚ ಉದಾರಿ ಹೂ ಬಿಡಲಾರಂಭಿಸಿತು. ಸೂಜಿ ಮಲ್ಲಿಗೆಯಲ್ಲಿಯೂ ಹಾಗೆಯಂತೆ ಮೊಗ್ಗುಗಳು ಕಾಣಿಸಿಕೊಂಡವು. ಆದರೆ ದುಂಡು ಮಲ್ಲಿಗೆ ಅದು ಮಾತಾಡಲೇ ಇಲ್ಲ, ಅಂದರೆ ಹೂ ಬಿಡಲೇ ಇಲ್ಲ. ಈ ನಡುವೆ ಚಿಟ್ಟೆ ನಿಂಬೆ ಗಿಡದ ಎಲೆಗಳ ಮೇಲೂ ಮೊಟ್ಟೆ ಇಡಲಾರಂಭಿಸಿತು. ಕರಿಬೇವು ಹಾಗೂ ನಿಂಬೆ ಎಲೆಗಳು ಮಾತ್ರ ಚಿಟ್ಟೆಗಳಿಗೆ ರುಚಿಯಾಗಿ ಕಂಡಿರಬೇಕು. ಬೇರೆ ಗಿಡಗಳ ತಂಟೆಗೆ ಅವು ಹೋದಂತೆ ಕಾಣಲಿಲ್ಲ. ಈ ನಿಂಬೆ ಗಿಡ ನೆಟ್ಟು ವರ್ಷವಾಗಿತ್ತು. ಒಂದು ಬಾರಿ ಮಾತ್ರ ರೆಂಬೆಗಳ ನಡುವೆ ಬೆಣ್ಣೆ ಅಂಟಿಸಿದ ಹಾಗೆ 10 ಹೂಗಳು ಕಂಡಿದ್ವಂತೆ. ಕ್ರಮೇಣ ಹೂಗಳ ಪಕಳೆಗಳು ಉದುರಿ ಅಲ್ಲಿ ಸಣ್ಣ ಸಣ್ಣ ನಿಂಬೆ ಹೀಚುಗಳು ಪ್ರತ್ಯಕ್ಷವಾಯಿತಂತೆ. ಲೇಖಕರು ಎಣಿಸಿ ನೋಡ್ತಾರೆ, 20ಕ್ಕೂ ಹೆಚ್ಚು ಇದ್ವಂತೆ. ಬಹಳ ಖುಷಿಯಿಂದ ಹೆಂಡತಿಯ ಹತ್ರ ಹೋಗಿ ಹೇಳಿದ್ರಂತೆ, ಇನ್ನು ನಿಂಬೆ ಹಣ್ಣು ಖರೀದಿಸುವಂತೆ ಇಲ್ಲ, ಫ್ರೆಶ್ ಆಗಿ ಇಲ್ಲೇ ಗಿಡದಲ್ಲೇ ಕಿತ್ತು ಚಿತ್ರಾನ್ನ ಪಾನಕಕ್ಕೆ ಬಳಸಬಹುದು. ಆದರೆ ಲೇಖಕರ ಆ ಖುಷಿ ಇತ್ತಲ್ಲ, ಅದು ಬಹಳ ದಿನ ಉಳಿಲಿಲ್ಲ. ನಿಂಬೆ ಹೀಚುಗಳು ಒಂದೊಂದಾಗಿ ಉದುರಲಾರಂಭಿಸಿದ್ವಂತೆ. ಈ ಉದುರು ರೋಗಕ್ಕೆ ಮತ್ತೇನು ಮದ್ದು ಹುಡುಕುವುದು? ತಲೆ ಕೆಡಿಸಿಕೊಳ್ಳದೆ ಲೇಖಕರು ಸುಮ್ಮನಾಗಿ ಬಿಡ್ತಾರೆ. ಇದೀಗ ಆ ದುಂಡು ಮಲ್ಲಿಗೆ ಬಗ್ಗೆ ಮಾಡಿದಂತಹ ಶಪಥ ಇದೆಯಲ್ಲ, ಅದು ತನ್ನ ಮರ್ಯಾದೆ ಉಳಿಸಲೋನೋ ಎಂಬಂತೆ ದುಂಡು ಮಲ್ಲಿಗೆ ಗಿಡ ಹೂ ಬಿಟ್ಟಿದೆ. ಮಡದಿಗೆ ಕೊಟ್ಟ ಮಾತು ಉಳಿಸಿಕೊಳ್ಳುವ ಅವಕಾಶ ಸಿಕ್ಕಿತಲ್ಲ ಅನ್ನುವಂಥ ಖುಷಿ ಅವರಿಗೆ ಒಳಗೊಳಗೆ ಆಗ್ತದೆ. ಆದರೆ ಈ ಗಿಡದಲ್ಲಿದ್ದದ್ದೇ 15-20 ಮೊಗ್ಗುಗಳು. ಒಮ್ಮೆಗೆ ದಂಡೆ ಕಟ್ಟುವಷ್ಟು ಹೂಗಳು ಸಿಗುವುದು ಅನುಮಾನ ಅನ್ನಿಸ್ತದೆ ಲೇಖಕರಿಗೆ. ದಿನಕ್ಕೆ 2-3 ಮೊಗ್ಗುಗಳಷ್ಟೇ ಅರಳ್ತಾ ಇದ್ವು. 7 ಸುತ್ತಿನ ಮಲ್ಲಿಗೆ ಅದು. ಪರಿಮಳವಂತೂ ಅವರ್ಣನೀಯ, ಅಂದರೆ ವರ್ಣಿಸಲಿಕ್ಕೆ ಅಸಾಧ್ಯ. ಅದನ್ನು ಆಘ್ರಾಣಿಸಿಯೇ ಅನುಭವಿಸಬೇಕು, ಮೂಸಿಯೇ ಅದನ್ನು ಅನುಭವಿಸಬೇಕು, ಆನಂದಿಸಬೇಕು. ಹೂವಿನಲ್ಲಿ ಇಂಥದ್ದೊಂದು ಪರಿಮಳ ಇಟ್ಟ ಸೃಷ್ಟಿಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಕಾಗುವುದಿಲ್ಲ ಅಂತ ಲೇಖಕರು ಹೇಳ್ತಾರೆ. ಒಮ್ಮೆಗೆ 7 ಮೊಗ್ಗುಗಳು ಅರಳಿದ ದಿನ ಅವನ್ನೇ ಬಿಡಿಸಿ ದಂಡೆ ಮಾಡಿ ಮುಡಿಯಲು ಮಡದಿಗೆ ಹೇಳಿದೆ. ಅಲ್ಲಿಗೆ ತನ್ನ ಭೀಷ್ಮ ಪ್ರತಿಜ್ಞೆಯೂ ಪೂರೈಸಿದಂತಾಯಿತು. ಅದೇನೇ ಇರಲಿ, ಇಲ್ಲಿ ಇಷ್ಟು ಹೂ ಬೆಳೆಯಲು ತಾನು ಎಷ್ಟೆಲ್ಲ ಹಣವನ್ನು ಖರ್ಚು ಮಾಡಿದ್ದೆ. ಮಾರುಕಟ್ಟೆಯಲ್ಲಿ 100-200 ರೂಪಾಯಿಗೆ ದುಂಡು ಮಲ್ಲಿಗೆ ದಂಡೆ ಸಿಗಬಹುದಾದರೂ ಇದು ತಾನೇ ಬೆಳೆದದ್ದು, ತಮ್ಮ ಮನೆಯ ಕೈತೋಟದಲ್ಲೇ ಅರಳಿದ್ದು ಅನ್ನುವಂತಹ ಖುಷಿಗೆ ಯಾವುದೂ ಸಾಟಿ ಆಗ್ತಾ ಇರಲಿಲ್ಲ ಅಂತ ಲೇಖಕರು ಹೇಳ್ತಾರೆ. ಒಮ್ಮೆ ಅವರು ಹಾಗೆ ಯೋಚನೆ ಮಾಡ್ತಾರಂತೆ, ರೈತರೆಲ್ಲ ಎಷ್ಟು ಕಷ್ಟಪಟ್ಟು ಇಂಥದ್ದನ್ನೆಲ್ಲ ಬೆಳೀತಾರೆ. ಈ ಹೂಗಳಿಗೆ ತಾವು ಕೊಡುವಂಥ ಬೆಲೆ ಆದರೂ ಎಂಥದ್ದು? ತೋಟಗಳಿಂದ ಮೃದುವಾಗಿ ಹೂಗಳನ್ನು ಬಿಡಿಸಿ ಅವನ್ನು ಗಾಳಿಯಾಡುವ ಚೀಲಗಳಿಗೆ ತುಂಬಿ ಒಂದು ಕ್ಷಣವೂ ತಡವಾಗದಂತೆ ರೈತರು ಬಸ್ಸು, ರೈಲು, ವ್ಯಾನ್ಗಳಲ್ಲಿ ನಗರಕ್ಕೆ ಕಳಿಸ್ತಾರೆ. ಸಗಟು ವರ್ತಕರು ಆ ಚೀಲಗಳನ್ನು ಇಳಿಸಿಕೊಂಡು ಚಿಲ್ಲರೆ ಹೂ ಕಟ್ಟುವವರ ಮನೆಗಳಿಗೆ ರವಾನೆ ಮಾಡ್ತಾರೆ. ಆಗ ಅಲ್ಲಿನ ಮಹಿಳೆಯರು ಆ ದಿನದ ಬೇಡಿಕೆಗಳಿಗೆ ಅನುಗುಣವಾಗಿ ಹಾರ, ದಂಡೆ ಅಥವಾ ಮಾರುಗಟ್ಟಲೆ ಹೂ ಕಟ್ಟಿ ಅವು ಸ್ವಲ್ಪವೂ ಕೂಡ ಬಾಡದ ಹಾಗೆ ಬಹಳಷ್ಟು ಜಾಗ್ರತೆಯಿಂದ ಕಾಪಾಡಿ ಮತ್ತೆ ಹೂ ವ್ಯಾಪಾರಿಗಳಿಗೆ ಅವುಗಳನ್ನು ಮರಳಿಸ್ತಾ ಇದ್ರು. ಹೀಗೆಲ್ಲ ತಯಾರಾದ ಹೂವಿನ ಹಾರಗಳನ್ನು ಸಭೆ ಸಮಾರಂಭಗಳಲ್ಲಿ ಅತಿಥಿಗಳ ಕೊರಳಿಗೆ ಹಾಕಲು ಹೋದರೆ ಅವರೋ ಹಾವನ್ನು ಕಂಡವರ ಹಾಗೆ ಕೊರಳನ್ನು ಅಲಂಕರಿಸುವ ಮೊದಲೇ ಕೈಯಲ್ಲೇ ತಡೆದು ಕೆಳಗಿಟ್ಟು ಬಿಡ್ತಾರೆ. ಅಲ್ಲಿಗೆ ಹೂವಿನ ಬದುಕು ಸಾರ್ಥಕವಾಯಿತೆ. ಯಾವುದೋ ಸಮಾರಂಭದಲ್ಲಿ ನೋಡಿದ ನೆನಪು. ಕವಿ ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಅವರು ತಮ್ಮ ಕೊರಳಿಗೆ ಹಾಕಿದ ಹೂವಿನ ಹಾರವನ್ನು ಸಮಾರಂಭ ಮುಗಿಯುವವರೆಗೆ ಹಾಕಿಕೊಂಡೇ ಕೂತಿದ್ರಂತೆ. ಹಾರ ಹಾಕೋದು ತೆಗೆದು ಕೆಳಗೆ ಇಡೋಕ್ಕಲ್ಲ, ಅದೊಂದು ಗೌರವ ಅಂತ ಹೇಳ್ತಾರಂತೆ ಅವರು.
ಈ ಗೌರವ ಒತ್ತಟ್ಟಿಗಿರಲಿ. ಕೆಲವರು ಇನ್ನೂ ಕೆಲವು ಉದಾಹರಣೆಗಳನ್ನು ಲೇಖಕರು ಹೇಳ್ತಾ ಹೋಗ್ತಾರೆ. ಕೆಲವರು ಮೂಟೆಗಟ್ಟಲೆ ಹೂ ತಂದು ರಾಜಕಾರಣಿಗಳು, ಸ್ವಾಮೀಜಿಗಳ ತಲೆಯ ಮೇಲೆ ಕಸ ಸುರಿದಂತೆ ಸುರಿಯುವುದನ್ನು ಲೇಖಕರು ನೋಡಿದ್ದನ್ನು ಹೇಳ್ತಾರೆ. ಪುಷ್ಪವೃಷ್ಟಿ ಎಂದಾದರೆ ಅದು ಬೇರೆ ಮಾತು. ಬೇಕಾಬಿಟ್ಟಿ ಸುರಿಯುವುದೆಂದರೆ ಹೇಗೆ? ಹೂವಿಗೂ ಅದರದ್ದೇ ಆದ ಘನತೆ, ಗೌರವ ಇಲ್ಲವೇ? ಹೋಗಲಿ ಬಿಡಿ ಅಂತ ಲೇಖಕರು ಹೇಳ್ತಾರೆ. ಇನ್ನೊಂದು ಸಲ ಲೇಖಕರು ಗಮನಿಸಿಯೇ ಇರದ ಒಂದು ಸೋಜಿಗ ಆಶ್ಚರ್ಯವನ್ನು ಹೇಳ್ತಾರಂತೆ. ಅದು ಯಾವುದಂದರೆ, ಅವರ ಮನೆಯ ಗೇಟ್ನ ಮುಂಭಾಗ ಪಾರ್ಥೇನಿಯಂ ಕೀಳುವಾಗ 2 ತಿಳಿ ಗುಲಾಬಿ ಬಣ್ಣದ ಹೂ ಬಿಟ್ಟಿದ್ದ ಗಿಡದ ಬಗ್ಗೆ ಅವರು ಹೇಳಿದ್ರಲ್ಲ, ಆ ಗಿಡ ಅಂತೆ ಅದು ಈಗ 100 ಹೂಗಳನ್ನು ಅರಳಿಸಿ ನಗುತ್ತಾ ನಿಂತಿತ್ತು. ನಿತ್ಯ ಪುಷ್ಪ ಎಂದು ಕರೆಯುವ ಆ ಗಿಡಕ್ಕೆ ಲೇಖಕರು ಒಂದು ದಿನವೂ ನೀರು, ಗೊಬ್ಬರ ಯಾವುದನ್ನು ಕೂಡ ಹಾಕಿರಲಿಲ್ಲ, ಆರೈಕೆ ಕೂಡ ಮಾಡಿರಲಿಲ್ಲಂತೆ. ತನ್ನ ಪಾಡಿಗೆ ತಾನು ಬೆಳೆದ ಆ ಗಿಡದ ಜೀವನೋತ್ಸಾಹವನ್ನು ನೋಡಿ ಲೇಖಕರಿಗೆ ಹೃದಯ ತುಂಬಿ ಬರ್ತದಂತೆ. ಅದಕ್ಕೆ ಅವರು ಹೇಳ್ತಾರೆ ಕೊನೆಗೆ, ಇದಕ್ಕೆ ಅಲ್ಲವೇ ದೊಡ್ಡವರು ಹೇಳುವುದು, ಕೋಣೆಯ ಮಕ್ಕಳು ಕೊಳೆಯುತ್ತವೆ, ಬೀದಿಯ ಮಕ್ಕಳು ಬೆಳೆಯುತ್ತವೆ ಅಂತ. ಅಂದರೆ ಕುಂಡದಲ್ಲಿ ಹಾಕಿದಂಥ ಹೂಗಳು ಬೆಳೆಯುವುದಿಲ್ಲ, ಹಾಗೇ ನೆಲದಲ್ಲಿ ಹಾಕಿದಂತಹ ಗಿಡಗಳು ಒಳ್ಳೆಯ ರೀತಿಯಲ್ಲಿ ಹೂ ಬಿಡ್ತವೆ ಅನ್ನುವಂಥದ್ದು. ಅಂದರೆ ಇಲ್ಲಿ ಕೋಣೆಯ ಮಕ್ಕಳು ಕೊಳೆಯುತ್ತಾರೆ, ಬೀದಿಯ ಮಕ್ಕಳು ಬೆಳೆಯುತ್ತಾರೆ ಅನ್ನುವಂಥದ್ದು. ವಿದ್ಯಾರ್ಥಿಗಳೇ, ಇಲ್ಲಿಗೆ BN ಮಲ್ಲೇಶ್ ಇವರು ಬರೆದಂತಹ ಕೈ ತೋಟದ ಹೊಯ್ದಾಟಗಳು ಅನ್ನುವಂತಹ ಲೇಖನ ಮುಕ್ತಾಯವಾಗ್ತದೆ. ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.